ಹರೀಶ್ ಪೂಂಜಾ ಅವರ ಜೊತೆನಲ್ಲಿ ಹರೀಶ್ ಪೂಂಜಾ ಅವರೇ ಡಿ ಕೆ ಸುರೇಶ್ ಹಾಗಂದ್ರು, ದೇಶ ವಿಭಜನೆ ಮಾತನಾಡಿದ್ರು, ತಪ್ಪು, ಅದಕ್ಕೋಸ್ಕರ ನಾನು ಹಿಂಗಂದೆ. ನೋಡಿ, ನೀವೊಬ್ಬರು ಶಾಸಕರಾಗಿ ನಿಮ್ಮ ಮಾತು ಸಂವೇದನೆಯಿಂದ ಕೂಡಿರಬೇಕು, ಸೂಕ್ಷ್ಮತೆಯಿಂದ ಕೂಡಿರಬೇಕು. ನಿಮ್ಮ ಪಕ್ಷದ ಮುಖಂಡರೊಬ್ಬರು ಉತ್ತರ ಕರ್ನಾಟಕವನ್ನು ವಿಭಜಿಸಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಟ್ಟಿರಲಿಲ್ವಾ? ದಿವಂಗತರು ಈಗ ಅವರು. ಆ ಹೇಳಿಕೆಗಳನ್ನ ನೀವು ಸಮರ್ಥಿಸ್ಕೊಂಡ್ರೆ ಆವಾಗ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಾನು ಅದಕ್ಕೆ ಉಲ್ಟಾ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಆ ಹೇಳಿಕೆಯ ಪರಿಣಾಮ ಏನು ಅಂತ ಯೋಚಿಸಬೇಕಲ್ವಾ ಹರೀಶ್ ಪೂಂಜಾ ಅವರೇ? ನೋಡಿ, ಒಂದು ವಿಚಾರವನ್ನು ನೀವು ಒಮ್ಮೆ ರಿಮೈಂಡ್ ಮಾಡಬೇಕಾಗ್ತದೆ. 2006ರಲ್ಲಿ ಮನಮೋಹನ್ ಸಿಂಗ್ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ, ಈ ದೇಶದ ಸಂಪನ್ಮೂಲದಲ್ಲಿ ಮೊದಲ ಪಾಲು ಮುಸಲ್ಮಾನರಿಗೆ ಅಂತೇಳಿ. ಆವಾಗ ಎಲ್ಲೋಗಿದ್ರು ಕಾಂಗ್ರೆಸ್ನವರು? ಆವಾಗ ಮತೀಯ ಆಧಾರದಲ್ಲಿ ಈ ಸಮಾಜವನ್ನು ಪಾಲು ಮಾಡಲಿಕ್ಕೆ ಹೊರಟಿದ್ರಲ್ಲ, ಆವಾಗ ಎಲ್ಲೋಗಿದ್ರು? ಮೊನ್ನೆ ಯಾರು ಇತ್ತೀಚೆಗೆ ಒಂದು ಕಾಂಗ್ರೆಸ್ ಲೀಡರ್ ಮರ್ತೋಯ್ತು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ರಾಜ್ಯದ ಒಂದಷ್ಟು ಪಾಲನ್ನು ಮುಸಲ್ಮಾನರಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೋಡಿ, ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳೇ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು, ಮತೀಯ ಆಧಾರದಲ್ಲಿ ಈ ದೇಶದಲ್ಲಿ ವಿಭಜನೆ ಮಾಡಿರ್ತಕ್ಕಂಥದ್ದು ಯಾರು? ನಿಮಗೆ ನೀವು ಹೇಳಿಕೆಯನ್ನು ಸಮರ್ಥನೆ ಮಾಡಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜ ಮುಸಲ್ಮಾನರನ್ನು ಒಡೆದಾಳ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಅವತ್ತು ಮನಮೋಹನ್ ಸಿಂಗ್ ಅವರು ಹೇಳಿಕೆ ಕೊಡ್ಲಿಲ್ವಾ? ಇತ್ತೀಚೆಗೆ ಬೆಳೀತಾ ಇದ್ದಾರೆ. ನೀವು ಮಾತಾಡ್ಬೇಡ್ರಿ, ನಾವು ಶಾಸಕರು ಕುತ್ಕೊಳ್ರಿ, ನೀವು ಮಾತಾಡ್ತಾ ಇರ್ತೀರಿ. ಹರೀಶ್ ಅವರೇ, ಯೋಗ್ಯತೆ ಅರ್ಹತೆ ಇಲ್ಲ ನಿಮಗೆ ಮಾತಾಡ್ತಾ ಮೊದಲು ಮತ್ತೆ ನಾಗರಾಜ್ ಕೇಳ್ಕೊಂಡು ಕೂತಿದ್ದೀವಿ. ಸ್ವಾತಂತ್ರ್ಯ ಕೊಟ್ಟವರು ಮಾತಾಡೋದಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಮಾತಾಡಬೇಕು. ಜಿಂದಾಬಾದ್ ಅಂತ ಹೇಳಿದಾಗ ಮಾತಾಡ್ರಿ. ಇವತ್ತು ನೀವು ಹಿಂದೂಗಳು ಟ್ಯಾಕ್ಸ್ ಏನು ಇವತ್ತು ನಾನು ಹೇಳ್ತೇನೆ, ಈ ದೇಶದಲ್ಲಿ ನೀವು ಯಾವಾಗ ದೇಶ ನೀವು ಮಾತಾಡ್ಬೇಡ್ರಿ. ಸಜ್ಜನತೆ
ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನಿದೆ? ಹಿಂದೂ ಮುಸ್ಲಿಂ ಮಾಡಬೇಕು, ಶ್ರೀರಾಮ ಮಾಡಬೇಕು, ಶ್ರೀಕೃಷ್ಣ ಮಾಡಬೇಕು, ಮನುಷ್ಯತ್ವನ ಮಾಡ್ರಿ, ಮನುಷ್ಯತ್ವದ ಮಾತಾಡಿ. ಹಿಂದೂ ಮುಸ್ಲಿಂ ಆಗಿ ವಿಭಜನೆಯನ್ನು ಮಾಡ್ಲಿಕ್ಕೆ ಹಿಂದೂ ಮುಸ್ಲಿಂ ನಾಗರಾಜ ಆದ್ರೂ ನಡೆಯಲ್ಲ, ಮನುಷ್ಯತ್ವ ಮಾತ್ರ ತಿಳ್ಕೊಳ್ಳಿ. ನಿಮ್ಗೆ ಹಿಂದೂ ಮುಸ್ಲಿಂ ಮಾಡೋ ಸ್ಟೇಟ್ಮೆಂಟ್ ನ ಅವಿವೇಕಿ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ. ಇದೇ ಕಾಂಗ್ರೆಸ್ ಅವರು. ಹರೀಶ್ ಅವರೇ, ನೀವು ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರದೇಶ ಆಯ್ತಾ, ತುಂಬಾ ಕೋಮು ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥ ಪ್ರದೇಶ. ಬಟ್ ಯಾವಾಗಲೂ ಕೂಡ ಬಿಜೆಪಿಗೆ ಕೋಮುವಾದಿ ಅಂತ ಹಣೆಪಟ್ಟಿ ಇದೆಯಲ್ಲ, ನೀವು ನಿಜವಾದ ಕೋಮುವಾದಿಗಳು ಕಾಂಗ್ರೆಸ್ನವರು ಅಂತಕ್ಕಂಥದ್ದನ್ನ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. 10,000 ಕೋಟಿ ರೂಪಾಯಿ ಮುಸಲ್ಮಾನರಿಗೆ ಘೋಷಣೆ ಮಾಡಿದ್ರಲ್ಲ, ಈ 3.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇರಬೇಕಾದ್ರೆ 5,000 10,000 ಕೋಟಿ ಕೊಟ್ರೆ ನಿಮ್ಗೆ ಏನ್ರಿ ಕಷ್ಟ? ನಿಮ್ಗೆ ಎಲ್ಲರಿಗೂ ಅಭಿವೃದ್ಧಿ ಮಾಡತಕ್ಕಂಥದ್ದು ಮಿಕ್ಕಿ ಉಳಿದಂತ ಯಾರು ಕೊಡ್ತಾರೆ? ಹಾಗಾದ್ರೆ ಏನ್ ಮಾತಾಡ್ತಾ ಇದ್ರಿ ನೀವು? ಮುಸ್ಲಿಂ ಮುಖಂಡರು ಏನ್ ಹೇಳ್ತಾರೆ? ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದಾಗಲೇ ಈ ಶುರುವಾಗಿದ್ದ ವಿವಾದ. ಅದ್ರ ಬಗ್ಗೆ ತಾವೇಳಿ ರಿಯಾಜ್. ರಿಯಾಜ್ ವಾಯ್ಸ್ ಕೇಳಿಸ್ತಾ ಇಲ್ವಾ? ರಿಯಾಜ್ ವಾಯ್ಸ್ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ, ಹೇಳಿ. ಅಲ್ಲಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಾಗಿಂದನೂ ಈ ವಿವಾದಗಳು ಇದ್ದೇ ಇದೆ. ಈ ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥದ್ದು ಈಗ ಶುರು ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ಜಾತ್ಯತೀತ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರಿಗೆ ಘೋಷಣೆಗಳನ್ನ ಮಾಡೋದೇ ತಪ್ಪಾ? ಹೌದು, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇರೋದು. ಈಗ ಘೋಷಣೆ ಮಾಡಿರೋದು ಯಾವುದು? ಪಾಕಿಸ್ತಾನ ಮುಸಲ್ಮಾನರಿಗ ಅಥವಾ ಬಾಂಗ್ಲಾದೇಶದ ಮುಸಲ್ಮಾನರಿಗ ಅಥವಾ ಅಫ್ಘಾನಿಸ್ತಾನ ಮುಸಲ್ಮಾನರಿಗ? ಯಾರಿಗೆ ಘೋಷಣೆ ಮಾಡಿದ್ದಾರೆ? ಭಾರತದ ಮುಸಲ್ಮಾನರಿಗೆ, ಕರ್ನಾಟಕದ ಮುಸಲ್ಮಾನರಿಗೆ. ಅವ್ರ ಅಭಿವೃದ್ಧಿ ಆದರೆ ಭಾರತ ಅಭಿವೃದ್ಧಿ ಆಗತ್ತೆ, ಕರ್ನಾಟಕ ಅಭಿವೃದ್ಧಿ ಆಗತ್ತೆ. ಆದ್ರೆ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ. ಬರೀ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಇವರು ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆ. ಇವರು 2014ರಲ್ಲಿ ಸ್ವಾತಂತ್ರ್ಯ ಪಡೆದೋ ರೀತಿಯಲ್ಲ ಆಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಪಡೆದು ಇವ್ರ ಅಭಿವೃದ್ಧಿ ಆಗಿ ಅದೇ ಸಂವಿಧಾನದ ಹೆಸರಲ್ಲಿ ಇವತ್ತು ಶಾಸಕರಾಗಿದ್ದಾರಲ್ಲ, ಇವರಿಗೆ ಒಂಚೂರು ಅದ್ರ ಬಗ್ಗೆ ಅರಿವೇ ಇಲ್ಲ. ಇವರಿಗೆ ಇವತ್ತು ಅಷ್ಟು ಮಾತಾಡ್ತಾ ಇದಾರಲ್ಲ, ಈ ದ್ವಿಚಕ್ರ ವಾಹನ 54,000 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 1.5 ಲಕ್ಷ ರೂಪಾಯಿ ಆಗಿದೆ. ಅದು 1 ಲಕ್ಷ ರೂಪಾಯಿ ಹೆಚ್ಚಳ ಆಗಿದೆ ಅಲ್ಲ, ಅದ್ರ ಬಗ್ಗೆ ಇವರಿಗೆ ಮಾತಾಡೋ ಇದು ಯೋಗ್ಯತೆ ಇಲ್ಲ ಇವರಿಗೆ. 1.5 ಲಕ್ಷದ ಇಂಪೋರ್ಟೆಡ್ ವೆಹಿಕಲ್ ಯಾವ್ದು? ಯಾಕಂದ್ರೆ 2 ವೀಲರ್ ಇವತ್ತು ಎಲ್ಲರೂ ಜನಸಾಮಾನ್ಯ ಬಡವ ತಗೊಳ್ಳುವಂತ ವಾಹನ ದ್ವಿಚಕ್ರ ವಾಹನ ಟೋಲ್ ತೆರಿಗೆ ಅಂತ ವಸೂಲಿ ಮಾಡ್ತಾ ಇದ್ದಾರೆ. ತುಂಬಾ ಜನ ತಿಳುವಳಿಕೆಯಲ್ಲಿದ್ದಾರೆ. ಏನ್ ಗೊತ್ತಾ, ತೆರಿಗೆ ಅಂತ ಬಂದ ತಕ್ಷಣ ಅದು GST ಅಥವಾ ನಾವು ಕಟ್ಟತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಅಂತ ತುಂಬಾ ಜನರು ಗೊತ್ತಿಲ್ಲ. ನಾವು ಬೆಳಿಗ್ಗೆ ಎದ್ದು ಬಳಸ್ತಕ್ಕಂಥ ಟೂತ್ ಪೇಸ್ಟ್ ತಗೊಂಡಾಗ ತೆರಿಗೆ ಕಟ್ತೀವಿ, ಒಂದು ಬ್ರಷ್ ತಗೊಂಡ್ರೆ ಟೂತ್ ಪೇಸ್ಟ್ ತೆರಿಗೆ ಕಟ್ತೀವಿ, ಸೋಪ್ ತೆರಿಗೆ ಕಟ್ತೀವಿ. ಅದನ್ನ ಹಿಂದೂಗಳು ಮಾತ್ರ ಅಲ್ಲ, ಮುಸಲ್ಮಾನರು ಕಟ್ತಾರೆ, ಎಲ್ಲಾ ಧರ್ಮದವರು ಕಟ್ತಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಹೋರಾಟವನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಏನನ್ನೂ ಕಟ್ಟದವರು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ.